ಗುರುಪರಬ್ರಹ್ಮಣೇ ನಮಃ. ಯತ್ ಸತ್ವೇನ ಜಗತ್ಸತ್ಯಂ ಯತ್ ಪ್ರಕಾಶೇನ ಭಾತಿ ತತ್ ಯದ್ ಆನಂದೇನ ನಂದಂತೆ ತಸ್ಮೈ ಶ್ರೀ ಗುರವೇ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆತ್ಮೀಯ ಬಂಧುಗಳ, ಪರಮ ಪೂಜ್ಯ ಅಪ್ಪ ಬಸವಾನಂದ ಮಹಾಸ್ವಾಮಿಗಳವರ ಇದು 5ನೆಯ ಪುಣ್ಯ ಕಾರ್ಯಕ್ರಮವನ್ನು ಆಧಾರವಾಗಿಟ್ಟುಕೊಂಡು ಪರಮ ಪೂಜ್ಯರು ಈ ಪುಣ್ಯಮಯ ಕಾರ್ಯಕ್ಕೆ ಕಾರಣೀಭೂತರು ಆಗಿರ್ತಕ್ಕಂಥ ದರ್ಶನ ಸ್ಪರ್ಶನ ಸಂಭಾಷಣೆಗಳಿಂದ ನಮ್ಮ ಜನ್ಮ ಸಾರ್ಥಕವಾಗುವಂತೆ ನಮಗೆ ಈ 3 ಕೆಲಸಗಳನ್ನು ದರ್ಶನ ಕೊಟ್ಟು, ಅವರ ಪಾದ ಸ್ಪರ್ಶನವನ್ನು ಕೊಟ್ಟು, ತಮ್ಮ ಅಮೃತವಾಣಿಯ ಸಂದೇಶಗಳನ್ನು ಕೊಟ್ಟು ನಮ್ಮನ್ನು ಧನ್ಯರಾಗಲಿಕ್ಕೆ ಮಾಡಲಿಕ್ಕೆ ಬಂದು ಇವತ್ತು ವೇದಿಕೆಯನ್ನು ಅಲಂಕರಿಸಿದ ಪರಮ ಪೂಜ್ಯರು, ಪವಿತ್ರ ಹೃದಯಗಳು, ಆದಿದೇವಾನಂದ ಅಪ್ಪಂಗಳವರ ಅಡಿದಾವರೆಗಳಲ್ಲಿ ಪುಡಮಟ್ಟು ಮತ್ತು ಅಪ್ಪಂಗಳವರು ಬಾಗಲಕೋಟ ಚಿಕ್ಕ ರಾಮಾರೂಢ ಸ್ವಾಮಿಗಳ ಮಠ, ಅಪ್ಪವರು ಶಂಕರಾನಂದ ಅಪ್ಪಂಗಳವರ ಪವಿತ್ರ ಪಾದಗಳಲ್ಲಿ ಕೂಡ ಪುಡಮಟ್ಟು ಮತ್ತು ಇನ್ನುಳಿದ ಪಾಲಬಾವಿ ಶ್ರೀಗಳವರ ಪಾದ ಪದ್ಮಗಳಲ್ಲಿ ನಮಸ್ಕರಿಸುತ್ತಾ ಮತ್ತು ನಮ್ಮ ಗುರು ಸ್ವರೂಪಿಗಳು ಸದ್ಗುರು ಬ್ರಹ್ಮವಿದ್ಯಾಶ್ರಮ ಸಿದ್ಧಾರೂಢ ಮಠ ರಾಜೋಳಿ ಈ ಶ್ರೀಗಳವರ ಶ್ರೀಚರಣಕ್ಕೆ ನಮಸ್ಕರಿಸುತ್ತಾ, ಮುಖ್ಯವಾಗಿ ಇಷ್ಟೆಲ್ಲ ಕಾರ್ಯಕ್ರಮಕ್ಕೆ ಏರ್ಪಾಡು ಮಾಡಿಕೊಂಡು ಕಾರ್ಯಕ್ರಮವನ್ನು ಯಾರು ಅಂತಂದು ಕೇಳಿದರೆ ನಮ್ಮ ಶಕ್ತಿನಗರದ ಪರಮ ಪೂಜ್ಯರು, ನಿರಾಭಿಮಾನಿಗಳು, ನಿಷ್ಕಲ್ಮಶ ಹೃದಯಿಗಳು, ಅಪ್ಪ ದೇವೇಂದ್ರಪ್ಪ ಅಪ್ಪಂಗಳವರ ಪವಿತ್ರ ಪಾದಗಳಲ್ಲಿ ಪೊಡಮಡುತ್ತಾ ಇಲ್ಲಿ ಒಂದು ವಿಷಯ ನಾನು ಹೇಳಬೇಕಾಗಿದೆ. ಇವರು ಪ್ರವಚನ, ನಿತ್ಯ ಪ್ರವಚನ ಮಾಲಿಕೆ ಮಾಡಿ ಪ್ರತಿಯೊಬ್ಬರೂ ಜ್ಞಾನಿಗಳಾಗಬೇಕು, ಪ್ರತಿಯೊಬ್ಬರೂ ವೇದಾಂತಿಗಳಾಗಬೇಕು, ಪ್ರತಿಯೊಬ್ಬರೂ ತನ್ನ ಸ್ವರೂಪವನ್ನು ಅರಿದು ಇನ್ನೊಬ್ಬರಿಗೆ ಅರಿಕೆ ಮಾಡಿಕೊಳ್ಳಂಥ ಶಕ್ತಿ ಉಳ್ಳವರು ಆಗಬೇಕು ಅಂತಕ್ಕಂಥ ಹೃದಯ ತುಂಬ ಹಂಬಲ ಇಟ್ಟುಕೊಂಡವರು ನಮ್ಮ ಅಪ್ಪ ದೇವೇಂದ್ರಪ್ಪನವರು. ನಾನು ಇದು ಮುಖಸ್ತುತಿ ಅಲ್ಲ, ಸತ್ಯವಾದ ಮಾತು. ಇದು ವಾಸನಾಗಿ ಬರ್ತದೆ. ಶ್ರೀಮನ್ ನಿಜಗುಣ ಶಿವಯೋಗಿಗಳ ವೇದಾಂತ ಬಳಗ ನೋಡ್ರಿ, ಇದು ಯಾವ ಬಳಗ? ಪ್ರಪಂಚದ ಅವರು ನಮ್ಮ ಬಳಗಿರ್ತಾವಲ್ಲ, ಅವ್ರದ್ದು ವೇದಾಂತದ ಬಳಗ. ನಮಗೂ ಬಳಗದ, ನಮ್ಮ ಬಳಗ ಗುರ್ತಲ್ಲ. ಬಳಗಂತ ನಾವು ಬಳಸ್ತೇವೆ, ನಮ್ಮ ಕೆಲವು ಕಡೆ ಈ ಕಡೆ ಅದೋ ಇಲ್ಲದು. ಯಾವುದಾರ ಎತ್ತು ಗೆಳೆಯಕ್ಕೆ ಹೂಡಿದ್ರೆ ಅದೇನು ಮಾಡ್ತದ, ಮುಂದಕ್ಕೆ ಹೋಗ್ಲಾರ್ದ ಹಿಂದಕ್ಕೆ ತಿರುಗಿ ಗೆಳೆ ಓಡುವವನ ಮುಖ ಮಾಡಿ ಕುಂಡಿ ಹಿಂದಕ್ಕೆ ತಿರುಗಿ ಎಲ್ಲ ಬಳಗ ಹಾಕಿಕೊಂಡಿದ್ರು. ಅಂತ ಬಳಗ ನಮ್ದು ನೋಡ್ರಿ, ಇನ್ನು ಬೇರೆ ಬಳಗ ಅಲ್ಲ. ಆ ಬಳಗ ನಮ್ಮ ಬಳಗ. ಅಪ್ಪ ಹೊರದು ನಿಜಗುಣ ಶಿವಯುಗಳು ವೇದಾಂತ ಬಳಗ, ವೇದಾಂತವನ್ನು ಹಬ್ಬಿಸಲಿಕ್ಕೆ ತುಂಬ ಪ್ರಯತ್ನ ಪಡ್ತಿದ್ದಾರೆ. ಅವರೇ ಇದಕ್ಕೆಲ್ಲ ನಿಂತು ಎದೆಗೊಟ್ಟು ಇಂಥ ದೊಡ್ಡ ಕಾರ್ಯಕ್ರಮವನ್ನು ಮಾಡಲು ಮುಂದಾಳಾಗಿ ನಮ್ಮಂಥವರೆಲ್ಲರನ್ನ ಪ್ರತಿಯೊಬ್ಬರು ವೇದಾಂತಿಗಳಾಗಬೇಕಂತವ್ರು ತುಂಬ ಆಸೆ ಅವರಿಗೆ. ಆ ಮಹಾನುಭಾವರಿಗೆ ನಾನು ಹೃದಯ ತುಂಬ ತ್ರಿಕರಣಪೂರ್ವಕ ನಮಸ್ಕರಿಸುತ್ತಾ ಮತ್ತು ಇನ್ನುಳಿದ ಈ ವೇದಾಂತದ ಸಭೆಗೆ ಶೋಭೆ ತಂದಿರತಕ್ಕಂಥ ಅವರಿವರೆನ್ನದೇ ನಿಜವರಿದವರಂಗ್ರಿಗೆ ಅವನತನಾಗಿ ಇವತ್ತು ಕಾರ್ಯಕರ್ತ ಇಟ್ಟುಕೊಂಡಂಥ ಉಪದೇಶಕ್ಕೆ ಕೈವಲ್ಯ ಪದ್ಧತಿಯ ಜೀವ ಸಂಬೋಧನಾ ಸ್ಥಳದಲ್ಲಿ 5ನೇ ಪದದ ಪಲ್ಲವಿಯನ್ನು ಈ ಉಪದೇಶಕ್ಕಾಗಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ಜ್ಞಾನಿಗಳು. ಅದು ನಿನ್ನೆಯ ವಿಷಯದಲ್ಲಿ ಹೇಳಿದ್ದಾರೆ ಅಪ್ಪವರು. ಅದು ಯಾವುದು ಅಂದರೆ ನರಜನ್ಮದಿಂದ ಇಹದೊಳು ಮಿಗಿಲುಂಟೆ ನೋಡ್ರು, ಒಂದಕ್ಕೊಂದು ಲಿಂಕ್ ಹಾಕಿದ್ದಾರೆ ಅವರು. ನಿನ್ನೆ ನಾವೆಲ್ಲ ತಿಳ್ಕೊಂಡಿದ್ದೀರಿ, ನರಜನ್ಮಕ್ಕಿಂತ ಮಿಗಿಲಾದ ಶ್ರೇಷ್ಠವಾದ ಜನ್ಮ ಇಲ್ಲ ಅನ್ನುವುದು ನಿಜಗುಣರ ಶುದ್ಧ ಅಭಿಪ್ರಾಯ.
ನರಜನ್ಮದಿಂದ ಇಹದೊಳು ಮಿಗಿಲುಂಟೆ, ಇದಕ್ಕಿಂತ ಶ್ರೇಷ್ಠವಾದ ಜನ್ಮ ಇನ್ನೊಂದಿಲ್ಲ ಅಂತ ನಾವೆಲ್ಲ ಸಂತೋಷ ಪಟ್ಟಿರಬಹುದು. ಯಾವುದನ್ನು ತಿಳ್ಕೊಳ್ಳಬೇಕಾಗಿತ್ತೋ ಅದನ್ನು ತಿಳ್ಕೊಳ್ಳಿಲ್ಲ, ಯಾವುದನ್ನು ಬಿಡಬೇಕಾಗಿತ್ತೋ ಅದನ್ನು ಬಿಡ್ಲಿಕ್ಕಾಗಿಲ್ಲ. ಅಂದ್ರೆ ನರಜನ್ಮ ಶ್ರೇಷ್ಠ ಅಂತ ಹೇಳಿದ ಮಾತಿಗೆ ಅಷ್ಟು ಬೆಲೆ ಬರಂಗಿಲ್ಲ. ಅದಕ್ಕಾಗಿ ಆ ನರಜನ್ಮ ಶ್ರೇಷ್ಠತೆ ಹೇಗೆ ಅನ್ನುವುದನ್ನು ಸ್ವಲ್ಪ ನಿನ್ನೆ ರಾತ್ರಿ ಎಲ್ಲ ಮನನ ಮಾಡಿಕೊಂಡು ಒಬ್ಬ ಭಕ್ತ ಕೇಳ್ತಾನೆ, ಗುರುವೇ ನತಲೋಕೈಕ ಬಂಧುವೆ ಪೊರೆಯುವುದು ಕಾರುಣ್ಯ ಸಿಂಧುವೆ, ಪರಿಭವಾಗ್ನಿಯ ಅಗ್ನಿಯಲ್ಲಿ ಬೆಂದು ಬೆಂಡಾಗಿರುವ ನನಗೆ ಪರಮಕರಣಾಮೃತದ ಸುರಿಮಳೆಗರಿವ ನಿನ್ನ ಕೃಪಾಕಟಾಕ್ಷದಿ ಬರದೆ ನೋಡುತ್ತಲೆನ್ನ ನುದ್ದರಿಪುದೆಲೆ ದೇವ ಅಂತ ಮಹಾನುಭಾವರ ಅನುಭವಾಮೃತದಲ್ಲಿ ಅವರು ಬೇಡ್ಕೊಂಡಿದ್ದಾರೆ ರಂಗಲಿಂಗರು. ಅದೇ ರೀತಿಯಾಗಿ ಅಪ್ಪ ನರಜನ್ಮ ಬಹಳ ಮಿಗಿಲಾಗಿದ್ದು ಅಂತ ಇವತ್ತೇ ನಾವು ಪ್ರಶ್ನೆ ಮಾಡಿದ್ದಾದರೆ ಯಾಕ ಅಂತಂದ್ರೆ ಅದೆಲ್ಲ ತಿಳ್ಕೊಂಡು ನರಜನ್ಮದ ಶ್ರೇಷ್ಠತೆಯನ್ನು ಅಶ್ರೇಷ್ಠತೆಯನ್ನು ನರಜನ್ಮ ಮುಂದಕ್ಕೆ ಹೋಗಲಾರದೆ ನಮ್ಮನ್ನು ಅಡ್ಡಾಕಿರ್ತಕ್ಕಂಥ ನಮಗೆ ಬಂಧನಕಾರ ಆಗಿರ್ತಕ್ಕಂಥ ವಿಷಯಾದಿಗಳಲ್ಲಿ ನಾವು ಅರ್ಥ ಮಾಡಿಕೊಂಡು ನನಗೆ ಮುಕ್ತಿ ಯಾವ್ದಾಗ್ತದಪ್ಪ ಅಂತ ನಾವು ಇವತ್ತು ಪ್ರಶ್ನೆ ಮಾಡಿದವರಾಗಿದ್ದೇವೆ ಅಂತ ತಿಳ್ಕೊಳ್ಳೋಣ. ಅವರಂದ್ರು ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಅಲ್ಲ, ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು. ಮುಕ್ತಿಗಳು ನೋಡಿ, ಮುಕ್ತಿ ಬರೇ ಮುಕ್ತಿ ಅಂದಿಲ್ಲ ಅವರು, ಪರಮುಕ್ತಿ ಅಂದ್ರು ನೋಡಿ. ಸಣ್ಣ ಸಣ್ಣ ಮುಕ್ತಿಗಳು ಬರ್ತಾವ ಹೋಗ್ತಾವ, ಸಂತೋಷ ಆಗ್ತಿರ್ತದೆ, ಸುಖ ಆಗ್ತಿರ್ತದೆ, ಹೋಗ್ತದೆ. ಇದೆಲ್ಲ ವಿಷಯಾದಿಗಳಿಂದ ಆಗ್ತಕ್ಕಂಥ ಸುಖ ಸ್ವಲ್ಪ ಸ್ವಲ್ಪ ಬಿಡುಗಡೆ ಆಗದಂಗಿರ್ತದೆ, ಸುಖ ಆದಂಗಿರ್ತದೆ. ಅದು ಸುಖ ಅಲ್ಲ, ಅವು ಬರ್ತಾ ಹೋಗ್ತಿರ್ತವೆ ಅನಿತ್ಯ ಸುಖಗಳು. ಅದನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಿಜಗೊಂಡರು ಪರಮುಕ್ತಿ ಸುಖ ಅಂದ್ರು. ಯಾವುದನ್ನು ತಿಳ್ಕೊಂಡ ಮೇಲೆ, ಯಾವುದನ್ನು ಹೊಂದಿದ ಮೇಲೆ, ಯಾವುದನ್ನು ಆಶ್ರಯಿಸಿದ ಮೇಲೆ, ಯಾವುದು ಆದ ಮೇಲೆ ಇನ್ನೊಂದು ಆಗುವ ಕೆಲಸವಿಲ್ಲವೋ, ಇನ್ನೊಂದನ್ನು ಅರಿಯುವ ಕೆಲಸವಿಲ್ಲವೋ ಅದಕ್ಕೆ ಪರಮುಕ್ತಿ ಅಂದ್ರು ನಿಜಗುಣರು. ಅಲ್ಲ, ಮುಕ್ತಿ ಬೇಕಂತಿದೆಯಲ್ಲ, ನೀನು ಯಾವಾಗ ಮುಕ್ತಿ ಪಡ್ತೀಯೋ ಅಂದ್ರೆ ನೀವು ಮುಕ್ತಿ ಆಗೋದಿಲ್ಲ ಅಂತಂದಿಲ್ಲ ಅವರು. ಪರಮುಕ್ತಿ ಸುಖವನ್ನು ಪಡೆವೆ ನೀನೆಂದಿಗೆ. ಅಷ್ಟಕ್ಕೆ ನಾವು ಈ ಮಾತನ್ನ ಹೇಳ್ಕೋತ ಹೋದಿವಿ. ನಿರ್ಗುಣರ ಕಾರಣದ ಮಾತನ್ನ ಹೇಳ್ತಾ ಬಂದ್ರು ಜ್ಞಾನಿಗಳು, ನಾವು ಕೇಳೋದು ಹೌದಪ್ಪ ಅಂದ್ರೆ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಅಂತ ಹೇಳಿದಾಗ ಇಷ್ಟಕ್ಕೆ ನಾವು ಗೋಣ ಹಾಕಿ ನಾವು ಮನೆ ಸೇರ್ಕೊಂಡೇವೆ ಅಂದ್ರೆ ಅದರ ಪೂರ್ಣ ನಮಗೆ ಅರ್ಥ ಆಗೋದಿಲ್ಲ. ನಾವು ಇವತ್ತು ಪ್ರಶ್ನೆ ಮಾಡ್ಬೇಕು ಜ್ಞಾನಿಗಳನ್ನ, ಏನಂತ ಅಪ್ಪ ಹೇಗಾಗ್ತದೆ, ಮತ್ತೆ ಎಂದು ಆಗ್ತದ, ನಾನು ಏನೇನು ಬಿಡಬೇಕೆಲ್ಲ ಬಿಟ್ಟಿದ್ದೀನಿ, ಎಲ್ಲಿ ಬರಬೇಕು ಅಲ್ಲಿ ಬಂದೀನಿ, ಏನೇನು ತ್ಯಾಗ ಮಾಡಬೇಕೆಲ್ಲ ತ್ಯಾಗ ಮಾಡಿದ್ದೀನಿ. ಬಂದ ನೋಡಪ್ಪ ಸ್ವಾಮಿಗಳೇ, ನನಗೆ ಯಾವ ರೋಗಗಳಿಲ್ಲ. ರೋಗಗಳು 350 ರೋಗಗಳಿದ್ದವಂತೆ. ವಾತ ಪಿತ್ತ ಕಫದಿಂದ ಭಾಗ ಮಾಡಿದರೆ ವಾತದಿಂದ 61, ಪಿತ್ತದಲ್ಲಿ 84, ಕಫದಲ್ಲಿ 215 ರೋಗಗಳು ಒಟ್ಟು ಸೇರಿ 360 ರೋಗಗಳು ಧಾತುಜನ್ಯ ರೋಗಗಳಿದ್ದಾವೆ. ಇನ್ನು ಕರ್ಮಜನ್ಯ ರೋಗಗಳು 5 ಏನಿದ್ದಾವೆ. ಒಟ್ಟು 350 ರೋಗಗಳು ನನಗೆ ಯಾವೂ ಇಲ್ಲ. ಒಂದು ಮಾತ್ರ ಇದೆ, ಕ್ಷಯ ರೋಗ ಅಂತಂದು. ಏನಪ್ಪ, ಅದಕ್ಕ ನಾವು ಈ ಪ್ರಶ್ನೆ ಮಾಡಿದ್ರೆ ಅಪ್ಪರ ಮತ್ತೆ ನಿನಗೆ ಮುಕ್ತಿ ಯಾವಾಗ ಪಡ್ತೀವಿ, ವ್ಯವಸ್ಥೆ ಜೀವನ ಮುಕ್ತಿಯನ್ನ, ಮುಕ್ತಿ ಸುಖವನ್ನು, ಪರಮುಕ್ತಿಯನ್ನು ನಿನಗೆ ಯಾವಾಗ ಆಗ್ತಂತಂದ್ರೆ ಯಾವಾಗ ಆಗುತ್ತೆ ಅಂತ ನಾವು ಪ್ರಶ್ನೆ ಮಾಡಿದರೆ ಅವರಂದ್ರು ಕೆಡುವ ಕಾಯದ ಮೋಹವನು ಮಾಣೆ ಮನುಷ್ಯ. ಮನುಷ್ಯನೇ ನೋಡ್ರಿ, ಎಲ್ಲ ಬಿಟ್ಟಿರಬಹುದು, ಅದರಂತೆ ಅವನು ಯಾವ ರೋಗಗಳು ನನಗಿಲ್ಲ, ಒಂದೇ ಒಂದು ರೋಗದ ಕ್ಷಯ ರೋಗ ಅಂದಂತೆ ನಾವು ಎಲ್ಲಾ ವಸ್ತು ಒಡವೆಗಳನ್ನು, ವಾಹನಗಳನ್ನು ಬಿಟ್ಟಿದ್ದರೂ ಸಹಿತ ಅವೆಲ್ಲಕ್ಕೂ ಆಶ್ರಯವಾದ ಅವು ನಾನಲ್ಲ, ನನ್ನವಲ್ಲ ಅಂತ ಗುರುಶಾಸ್ತ್ರಗಳ ಉಪದೇಶದಿಂದ ತ್ಯಾಗ ಮಾಡಿ ಹೊರ ಬಂದಿದ್ರು ಕೂಡ ಅವೆಲ್ಲಕ್ಕೂ ಆಶ್ರಯವಾದ ದೇಹ ಇದೆಯಲ್ಲ, ಇದು ಮಾತ್ರ ನಾನಂತೆಯಲ್ಲೋ, ಇದ್ರ ಮೇಲೆ ಮೋಹ. ಅದಕ್ಕೆ ದುಃಖ ಹೋಗೋದಿಲ್ಲ ನನಗಂದ್ರು. ಭಗವತ್ಪಾದರೊಂದು ಮಾತು, ಸುಂದರವಾದ ಮಾತು ಹೇಳ್ತಾರೆ ನೋಡಪ್ಪ, ಶವಾಕಾರಂ ಯಾವತ್ ಭಜತಿ ಮನುಯಸ್ತಾವತ್ ಅಸುಚಿ. ಶವಾಕಾರಂ ಯಾವತ್ ಭಜತಿ ಮನುಯಸ್ತಾವತ್ ಅಸುಚಿ ಪರೇಭ್ಯ ಶಾತ್ ಕ್ಲೇಶೋ ಜನನ ಮರಣ ವ್ಯಾಧಿ ನಿಲಯಂ ತದಾತ್ಮಾನಾಂ ಶುದ್ಧಂ ಕವಯತಿ ಶಿವಾಕಾರಮಚಲಂ ತದಾತ್ಯೇಭ್ಯೋ ಮುಕ್ತೋ ಭವತಿ.
ನೀನು ಈ ಶವಸದೃಶವಾದ ಶರೀರವನ್ನು ಎಲ್ಲಿ ತನಕ ನಾನು ಅಂತ ಭಾವನೆ, ಇದು ನೋಡ್ರಿ, ಈ ದೆವ್ವ ಶರೀರ ನಾನು ಅನ್ನೋ ದೆವ್ವ ಪ್ರಪಂಚಿಕರಿಗೆ ಅಷ್ಟಲ್ಲ, ಎಲ್ಲರಿಗೂ ಗುಪ್ತವಾಗಿಯೋ ವ್ಯಕ್ತವಾಗಿಯೋ, ನಮ್ಮಲ್ಲಿ ವ್ಯಕ್ತವಾಗಿದ್ದರೆ ದೊಡ್ಡ ದೊಡ್ಡವರಲ್ಲಿ ಗುಪ್ತವಾಗಿದೆ. ನಿಜವಾಗಿ ಆ ದೆವ್ವ ಪಿಸಾಸಿ, ದೇಹ ನಾನನ್ನೋ ಪಿಸಾಸಿ ಅದು ಯಾರು ಬಿಡಿಸುವುದಲ್ಲ, ಬಹಳ ಮಂದಿಗೆ ಆಗ್ಯದ. ವ್ಯಕ್ತವಾಗಿ ಅದ, ಕೆಲವರು ಗುಪ್ತವಾಗಿ ಅದ. ಸಾಮಾನ್ಯವಾದ ನಮ್ಮಲ್ಲೆಲ್ಲ ವ್ಯಕ್ತವಾಗ್ಯದ. ಏನು ದೊಡ್ಡ ದೊಡ್ಡವರಲ್ಲಿ ಗುಪ್ತವಾಗಿದೆ. ಜ್ಞಾನ ಆಗಿಲ್ಲ ಅಂದ್ರೆ ಅವ್ರ ಮಕ ನೋಡಬಾರ್ದಂತ ಶಾಸ್ತ್ರ ಅಂತ ಮಾತಾಡ್ದು. ಕೆಡುವ ಕಾಯದ ಮೋಹವನು ಮಾಣೆ. ಈ ಶರೀರಕ್ಕೆ ಏನಂದ್ರು, ನಾವು ಅನ್ನೋದು ಬೇಕಿಲ್ಲ, ಇದು ಕೆಡಲಾರದ ಶರೀರ ಅಂದಿಲ್ಲ, ಕೆಡುವ ಶರೀರ. ಇದನ್ನು ನಾವು ಗುರ್ತಿಟ್ಕೋಬೇಕು. ಕೆಡುವ ಶರೀರ, ಇದನ್ನು ಜೋಪಾನ ಮಾಡು ಬ್ಯಾಡಂದಿಲ್ಲ, ನೀನು ಕೆಡ್ಸಕ್ಕೆ ಹೋಗ್ಬೇಡದು. ಮೊದಲೇ ಕೆಡುವ ಶರೀರನೇ. ಏನೇನು ಮಾಡಬಾರ್ದು ಕೆಲಸ ಮಾಡಿ, ಅದು ಮಾಡಿದೆ ಇದು ಮಾಡಿದೆ, ಉಪವಾಸ ಇದ್ದೆ, ಹಾಲು ಕುಡಿದೆ, ಹಣ ತಿಂದೆ, ಏನೇನು ಅವತಾರ ಮಾಡಿದೆ ಅಂದ್ರೆ ಇದೆಲ್ಲ ಕೆಡಿಸೋ ಮಾರ್ಗದ. ನೀನು ಕೆಡ್ಸೋಕೆ ಹೋಗ್ಬೇಡ. ಮಾಡು, ವಿಚಾರ ಮಾಡು, ಆರು ನಾನಂದು ವಿಚಾರಿಸು. ಇದು ಕೆಟ್ಟು ಹೋಗ್ತದ. ಕೆಟ್ಟು ಹೋಗುವ ಕೆಡುವ ಈ ಶರೀರದೊಳಗೆ ಇರುವಾಗಲೇ, ಶರೀರವಾಗಲೇ ಕೆಡಲಾರದ, ಏನೊಂದು ತೋರದ, ಅಜ್ಞಾನವಲ್ಲದ ಅಂತ ಸತ್ಯ ವಸ್ತುವನ್ನು ಅರಿತುಕೋ ಅನ್ನುವ ಉದ್ದೇಶದಿಂದ ನಿಜ ಗುಣರು ಕೆಡುವ ಕಾಯದ ಮೋಹವನ್ನು ಮಾಣೆ ಮನುಜಾಯ್. ಇದು ಕೆಟ್ಟು ಹೋಗ್ತಕ್ಕಂಥ ಈ ಶರೀರದ ಮೇಲೆ, ನೀನಲ್ಲದ ಶರೀರ ಮೇಲೆ, ಇದು ಜನನ ಮರಣಗಳಿಗೆ ಮೂಲವಾದಂಥ, ದುಃಖಕ್ಕೆ ಮೂಲವಾದಂಥ, ತನುಮೂಲವದರಿಂದ ಕೆಡು ದುಃಖಕ್ಕೆಲ್ಲ ತನುಭಾವ ಒಳೆಯ ದುಃಖದ ಕೇಡು ಅಂತ ಅವರೇ ಎಂದರೆ ಪರಮಾನುಭೂತಿಯಲ್ಲಿ. ಆ ರೀತಿ ಈ ಕೆಡುವ ಶರೀರ ಏನದ, ಈ ಕೆಡುವ ಶರೀರ ಅಂತ ನಾವು ಅರ್ಥ ಮಾಡಿಕೊಂಡಿಲ್ಲ. ನನ್ನಷ್ಟು ಚಂದ ಯಾರಿಲ್ಲ, ನನ್ನಷ್ಟು ಬಣ್ಣ ಯಾರಿಲ್ಲ, ನನ್ನಷ್ಟು ಗೌರವ ಯಾರಿಗಿಲ್ಲ. ಇದರಾಗ ಹೊಂಟಿವಿ, ನಮ್ಮ ಜೀವನೆಲ್ಲ ಹಾಳು ಮಾಡಿಕೊಂಡು ಬಿಟ್ಟಿವಿ. ಇದರಲ್ಲಿ ನಮಗೆ ದೋಷ ಕಂಡಿಲ್ಲ. ಯಾರಿಗೆ ಜ್ಞಾನದ ನೇತ್ರ ಅದ, ಯಾರಿಗೆ ಅರಿವಿನ ಕಣ್ಣು ತೆರೆದದ, ಡಿ ವಿ ಜಿಯವರು ಬಹಳ ಸುಂದರ ಮಾತಾಡ್ತಾರೆ ಅವರು.